ಎಲ್ಲವೂ ಭ್ರಷ್ಟಾಚಾರದಲ್ಲಿ ನಡೀತಾ ಇದೆ. ನಾವು 9ನೇ ತಾರೀಕು ಬೆಂಗಳೂರಿನಿಂದ ಮೈಸೂರಿನವರೆಗೆ ಭ್ರಷ್ಟಾಚಾರ 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 ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈಗ ಯಾರು ಭ್ರಷ್ಟರು ಅನ್ನೋದೇ ಒಂದು ಪರಿಸ್ಥಿತಿಯಾಗಿದೆ. ಜೈಲಿಗೆ ಹೋಗಿ ಬಂದವ್ರನ್ನೆಲ್ಲ ನಾನಾ ರೀತಿಯಲ್ಲಿ ಕೇಸ್ ಮೇಲೆ ಹೋಗಿ ಬಂದವ್ರನ್ನೆಲ್ಲ ನಾವು ಹಾರ ತುರಾಯಿಗಳನ್ನು ಹಾಕಿ ಮೆರವಣಿಗೆಯನ್ನು ಮಾಡಿ ಅವರನ್ನು ನಾವು ಗೌರವಿಸಿ, ನಾನು ಹಿಂದೇನು ಹೇಳಿದ್ದೇನೆ, ಇತ್ತೀಚೆಗೆ ಹಾರ ತುರಾಯಿಗಳು ಹೊಸ್ತರಾಗಿವೆ. JCPಯಲ್ಲಿ ಹಾರ ಹಾಕ್ತಕ್ಕಂಥದ್ದು ಹೊಸ್ತರ ಬಂದುಬಿಟ್ಟಿದೆ. ಅದು ಯಾರಿಗೆ? ಭ್ರಷ್ಟರಿಗೆ. ಜೈಲಿಗೆ ಯಾಕೆ ಹೋದ್ರಿ ನೀವು? ಸ್ವಾತಂತ್ರ್ಯ ಹೋರಾಟವಾ, ಕರ್ನಾಟಕದ ಬಗ್ಗೆ ಹೋರಾಟವಾ? ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಮೋಸ ಮಾಡಿ ಜೈಲಿಗೆ ಹೋಗಿರ್ತೀರಿ. ನಿಮಗೆ ಜೈಲಿನಿಂದ ಬಿಡಿಸ್ಕೊಳ್ತಕ್ಕಂಥ ವ್ಯವಧಾನ ಗೊತ್ತಿದೆ. ಜೈಲಿನಿಂದ ಹೊರಗಡೆ ಬರ್ತೀರಿ. ಬಂದ ತಕ್ಷಣ ನಿಮಗೆ ಅದ್ಭುತವಾದಂಥ ಹಾರ ತುರಾಯಿಯನ್ನು ಹಾಕಿ ಮೆರವಣಿಗೆಯನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ. ಬಂದ ತಕ್ಷಣ ಚುನಾವಣೆಗೆ ತಾವೇ ನಿಲ್ಲಬೇಕು ಅಂತೇಳಿ ಭ್ರಷ್ಟರನ್ನು ನಿಲ್ಲಿಸ್ತಾರೆ. ಆ ದೃಷ್ಟಿಯಿಂದ ನಾವು ಭ್ರಷ್ಟಾಚಾರ ವಿರೋಧಿ ಒಂದು ಹೊಸ ಚಿಂತನೆ ಆಗಬೇಕು ಅಂಥೇಳಿ ಕರ್ನಾಟಕದಲ್ಲಿ ಅವ್ರು ಬಿಟ್ಟು ಇವರು ಬಿಟ್ಟರೆ ಅವರು ಬೇರೆ ಯಾರೂ ಬರೋಕ್ಕಾಗ್ತಾಯಿಲ್ಲ ಅನ್ನೋ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ ಒಂದು ಅದ್ಭುತವಾಗಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಒಂದು ಶಕ್ತಿ ಯುವಜನಾಂಗ ಬರ್ಬೋದಾ ಅಂತ ನಾವು ಚಿಂತನೆ ಮಾಡಿ, ಮೊದಲನೇದು 9ನೇ ತಾರೀಕು ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಇಲ್ಲಿ ಭ್ರಷ್ಟಾಚಾರ ವಿರೋಧ. ಈಗ ಮಾನ ಮರ್ಯಾದೆ ಗೌರವ ಈ ಪದಗಳಿಲ್ಲ, ಹೊರಟೋಯ್ತೀವೆಲ್ಲ. ಈಗ ಇವು ಯುಗಕ್ಕೆ ಸೇರೋಗಿದೆ. ಈ ಪರಿಸ್ಥಿತಿ ಇರೋದ್ರಿಂದ ನಾವು ಅದ್ಭುತವಾಗಿ ಒಂದು ಅದ್ಭುತವಾಗಿ ಈ ನಾಡಿನಲ್ಲಿ ಒಂದು ಹೊಸ ಶಕ್ತಿಗೆ ಅವಕಾಶ ಸಿಗುತ್ತಾ ಅನ್ನೋದು ಒಂದು ಯೋಚನೆ ಮಾಡ್ತಾಯಿದ್ದೀವಿ.